ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಚಾರ್. ನಾವು ಇಂದು ತಿಳಿತಿರುವಂತಹ ಐತಿಹಾಸಿಕ ಸ್ಥಳ ಯಾವುದಪ್ಪ ಅಂದರೆ ಸೂಳೆಕೆರೆ, ಈಗಿನ ಶಾಂತಿಸಾಗರ ಅಂತೇಳಿ ಸಹ ನಾವು ಕರಿತೇವೆ. ಇದರ ಇತಿಹಾಸವನ್ನು ನಾವು ನೋಡೋದಾದರೆ, ಸೂಳೆಕೆರೆಯು ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಎರಡನೇ ಕೆರೆ ಅಂತಲೂ ಸಹ ಹೇಳಲಾಗ್ತದೆ. ಈ ಕೆರೆಯನ್ನು 12ನೇ ಶತಮಾನದಲ್ಲಿ ಕಟ್ಟಲಾಗಿದ್ದು, ಈ ಕೆರೆಯನ್ನು ಹರಿದ್ರಾ ನದಿ ಅಂದರೆ ಹಿರೇಹಳ್ಳ ಅಂತೇಳಿ ಕರೀತಾರೆ. ಈ ಹಿರೇಹಳ್ಳಕ್ಕೆ ಅಡ್ಡಲಾಗಿ ಈ ಕೆರೆಯನ್ನು ನಿರ್ಮಿಸಲಾಗಿದೆ. ಈ ಒಂದು ಕೆರೆಯು 32 ಹಳ್ಳಿಗಳಿಗೆ ಅಂದರೆ 2879 ಹೆಕ್ಟೇರ್ ಜಾಗಕ್ಕೆ ನೀರನ್ನು ಸರಬರಾಜು ಮಾಡ್ತದೆ. ಈ ಒಂದು ಕೆರೆಯನ್ನು 12ನೇ ಶತಮಾನದಲ್ಲಿ ಕೆರೆ ನಿರ್ಮಾಣವಾಗಿರ್ತಕ್ಕಂಥ ಜಾಗವಲದಲ್ಲಿ ಸ್ವರ್ಗಾವತಿ ಎನ್ನುವಂಥ ಒಂದು ಪಟ್ಟಣವಿತ್ತು. ಈ ಒಂದು ಸ್ವರ್ಗಾವತಿ ಎಂಬ ಪಟ್ಟಣ ನಮ್ಮನ್ನು ವಿಕ್ರಮರಾಜ ಅಂತೇಳಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಈ ವಿಕ್ರಮರಾಜನ ಮಗಳೇ ಶಾಂತವ್ವ. ಈ ಶಾಂತವ್ವಳು ಸಿದ್ದೇಶ್ವರ ಎಂಬ ಯುವಕನನ್ನು ಪ್ರೀತಿಸಿ ಅವನೊಂದಿಗೆ ಗಂಧರ್ವ ವಿವಾಹವನ್ನು ಆಗ್ತಾಳೆ. ಇದನ್ನು ಒಪ್ಪದ ಅಲ್ಲಿಯ ಜನರು ಶಾಂತವ್ವನನ್ನು ಸೂಳೆ ಅಂತೇಳಿ ಕರೀತಾರೆ. ಅವಾಗೇನಾಗುತ್ತೆ ಅಂದರೆ, ಇದನ್ನು ಸಹಿಸಿಕೊಳ್ಳಲಾಗದ ಶಾಂತವ್ವ ಮತ್ತು ಸಿದ್ದೇಶ್ವರರು ಅದೇ ಒಂದು ಜಾಗದಲ್ಲಿ ದೊಡ್ಡ ಕೆರೆಯನ್ನು ಕಟ್ಟಿಸಿ ತನಗೆ ಬಂದಿರುವಂತಹ ಕಳಂಕ ಹೋಗಲಿ ಅಂತ ಹೇಳಿ ಕೆರೆಗೆ ಹಾರಿ ತನ್ನ ಪ್ರಾಣವನ್ನು ಶಾಂತವ್ವ ತ್ಯಜಿಸ್ತಾಳೆ. ಅವಾಗಿನಿಂದ ಈ ಕೆರೆಗೆ ಸೂಳೆಕೆರೆ ಎಂಬ ಹೆಸರು ಬರುತ್ತದೆ. ನಂತರ ತನ್ನ ಹೆಂಡತಿಯ ಅಗಲಿಕೆಯನ್ನು ತಾಳಲಾರದೆ ಸಿದ್ದೇಶ್ವರರು, ಈಗೇನು ನೋಡ್ತಾ ಇದ್ದೀರಲ್ಲ ನೀವು, ಈ ಸಿದ್ದೇಶ್ವರರು ಈ ಬೆಟ್ಟಕ್ಕೆ ಬಂದು ಇಲ್ಲಿ ತಮ್ಮ ಇಹಲೋಕವನ್ನು ತ್ಯಜಿಸುತ್ತಾರೆ. ಅದೇ ಗುಡ್ಡವನ್ನು ಈಗೇನು ನೀವು ನೋಡ್ತಿದ್ದೀರಲ್ಲ, ಇದೇ ಸಿದ್ದೇಶ್ವರ ದೇವಾಲಯ ಅಂತೇಳಿ ಕರೆಯಲಾಗಿದೆ. ಅದಕ್ಕೆ ಒಂದು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇವಾಗೂ ಸಹ ನಡೀತಾನೆ ಇರುತ್ತದೆ. ತುಂಬ ಪ್ರಸಿದ್ಧತೆಯನ್ನು ಸಹ ಹೊಂದಿದೆ. ಜಾತ್ರಾ ಮಹೋತ್ಸವ ನಡೆಯುತ್ತೆ, ತೇರು ನಡೆಯುತ್ತೆ. ಪ್ರತಿಯೊಂದು ಪೂಜಾ ವಿಧಿವಿಧಾನಗಳು ಸಹ ಇಲ್ಲಿ ನೆರವೇರುತ್ತೆ. ವಿಶೇಷತೆಗಳನ್ನು ತಿಳಿಯೋದಾದರೆ, ಈ ಕೆರೆಯ ಒಳ ಹರಿವಿನ ಮೂಲಗಳಾಗಿರ್ತಕ್ಕಂಥದ್ದು ಹರಿದ್ರಾ ನದಿ, ಅಂದರೆ ಏನಿಗೇನು ನಾವು ಹಿರೇಹಳ್ಳ ಅಂತೀವಿ, ಆ ಹಳ್ಳದಿಂದ ನೀರು ಬರ್ತದೆ. ಮತ್ತು ಭದ್ರಾ ಮೇಲ್ದಂಡೆಯಿಂದನೂ ಸಹ ನೀರನ್ನು ಈ ಒಂದು ಹಳ್ಳಕ್ಕೆ ಕೆರೆಗೆ ಬಿಡಲಾಗ್ತದೆ. ಇನ್ನು ಈ ಕೆರೆಯ ಹೊರ ಹರಿವನ್ನು ನಾವು ನೋಡೋದಾದರೆ, ಸಿದ್ಧನಾಲೆಯಿಂದ ನೀರನ್ನು ಹೊರ ಹರಿಸಲಾಗುತ್ತದೆ ಮತ್ತು ಬಸವನಾಲೆಯಿಂದ ಈ ಒಂದು ನೀರನ್ನು ಹೊರ ಕಳಿಸಲಾಗುತ್ತದೆ. ಈ ಕೆರೆಯ ಗರಿಷ್ಠ ಉದ್ದ 8 ಕಿಲೋಮೀಟರ್ ಆಗಿದ್ದು, ಗರಿಷ್ಠ ಅಗಲ 4.6 ಕಿಲೋಮೀಟರ್ ಆಗಿರ್ತದೆ.
ಇದರ ಮೈಲಿ ಪ್ರದೇಶ 27 ಕಿಲೋಮೀಟರ್ ಆಗಿದ್ದು ಗರಿಷ್ಠ ಆಳ 27 ಅಡಿ ಆಗಿದೆ. ಕೆರೆಯ ತೀರದ ಅಳತೆಯನ್ನು ನಾವು ನೋಡೋದಾದರೆ 37 ಕಿಲೋಮೀಟರ್ ಆಗಿರ್ತದೆ. ಕೆರೆಯ ಸುತ್ತಳತೆಯನ್ನು ನಾವು ನೋಡೋದಾದರೆ 62 ಕಿಲೋಮೀಟರ್ಗಳ ಸುತ್ತಳತೆಯನ್ನು ಈ ಒಂದು ಕೆರೆ ಹೊಂದಿರ್ತದೆ. ಇತ್ತೀಚೆಗೆ ಇಲ್ಲಿ ಪ್ರವಾಸಿ ಇಲಾಖೆಯ ವತಿಯಿಂದ ಇಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಹಾಗೂ ಮಕ್ಕಳಿಗೆ ಪಾರ್ಕು ಉದ್ಯಾನವನದ ವ್ಯವಸ್ಥೆಯನ್ನು ಸಹ ಕರ್ನಾಟಕ ಸರ್ಕಾರ ಇಲ್ಲಿ ಮಾಡಿ ನಮಗೆ ಉತ್ತಮವಾದಂಥ ಸೇವೆಯನ್ನು ಒದಗಿಸ್ತಾ ಇದೆ. ಈಗ ಮುಂದೆ ಹೇಗಿದೆ ಅನ್ನೋದನ್ನು ನೀವೇ ನೋಡಿ. ಬರುವಂಥ ಪ್ರವಾಸಿಗರಿಗೆ ವಾಟರ್ ರ್ಯಾಂಪಿಂಗ್ ಮತ್ತು ವಾಟರ್ ಬೋಟಿಂಗ್ ವ್ಯವಸ್ಥೆಯನ್ನು ಸಹ ಈ ಒಂದು ಕೆರೆಯಲ್ಲಿ ಮಾಡಲಾಗಿದೆ. ಬಂದು ನೀವು ಸಹ ಎಂಜಾಯ್ ಮಾಡಿ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳನ್ನು ನೋಡ್ತಾ ಹೋಗಿ. ನಮಸ್ಕಾರ.